Hey everyone, welcome to my YouTube channel. In this video, I'll be telling you the strategy to score well in Board and KCET 2024. Please do watch the video until the end. ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟಿದೆ ಈ ವಿಡಿಯೋದಲ್ಲಿ because I have been suffering from cold. So please do excuse me for the inconvenience. And for the ranking, board and KCET both exams are considered, right? So board 50% ಕೌಂಟ್ ಆಗುತ್ತೆ ನಿಮಗೆ ಆ್ಯಂಡ್ ಕೆ ಸಿ ಇ ಟಿಯಿಂದ 50% ಕೌಂಟ್ ಆಗುತ್ತೆ ರ್ಯಾಂಕಿಂಗಿಗೆ ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಸ್ಕೋರ್ ಇನ್ ಬೋರ್ಡ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೆದರ್ ಯುವರ್ ಪಿ ಸಿ ಎಮ್ ಬಿ ಸ್ಟೂಡೆಂಟ್ or ಪಿ ಸಿ ಎಮ್ ಸಿ ಸ್ಟೂಡೆಂಟ್, this year for board exam you have 3 separate exams and the first one is going to be held in March. So most probably ನಿಮಗೆ ಈಗ ಪ್ರಿಪರೇಟರಿ ಆಗ್ತಾ ಇದೆ. ಇಫ್ ನಾಟ್, in some colleges it's going to be held in January, right? ಸೊ ಪ್ರಿಪರೇಟರಿ ಎಕ್ಸಾಮ್ಸಿಗೆ ಕರೆಕ್ಟಾಗಿ ಪ್ರಿಪೇರ್ ಆಗಿ ಹೋಗಿ ಬರೀರಿ. ಆ್ಯಂಡ್ ಬೋರ್ಡ್ ಎಕ್ಸಾಮ್ಸಲ್ಲಿ ಎಸ್ಪೆಷಲಿ 99% ಆಫ್ ರಿಪೀಟ್ ಆಫ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಆಗಿರುತ್ತೆ. ಆಲ್ಮೋಸ್ಟ್ 1 ಮಂತ್ ಸಾಕಾಗುತ್ತೆ. 1 ಮಂತ್ ಬಿಫೋರ್ ದ ಎಕ್ಸಾಮ್ ಇಫ್ ಯು ಸಿಟ್ ಫಾರ್ ಬೋರ್ಡ್ ಆ್ಯಂಡ್ ಪ್ರಿಪೇರ್ ಫಾರ್ ಬೋರ್ಡ್ ಎಕ್ಸಾಮ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಸಫಿಷಿಯಂಟ್. ನಾನು ಪರ್ಸ್ನಲಿ ಒಂದು 15 to 20 ಡೇಸ್ ಮ್ಯಾಕ್ಸಿಮಮ್ ಸ್ಪೆಂಡ್ ಮಾಡಿದ್ದೆ ಅಷ್ಟೇ, ಬಿಕಾಸ್ ಐ ವಾಸ್ ಫೋಕಸಿಂಗ್ ಆನ್ ನೀಟ್ ಆ್ಯಂಡ್ ಐ ಸ್ಕೋರ್ಡ್ like 400 on 400 in ಪಿ ಸಿ ಎಮ್ ಬಿ. ಸೊ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನಾನು ನಿಮಗೆ ಇದನ್ನು ಹೇಳ್ತಾ ಇರೋದು. ಇಷ್ಟು ಸಾಕಾಗುತ್ತೆ. ಯಾಕೆ ಅಂದರೆ ಆಬ್ವಿಯಸ್ಲಿ ಯು ವುಡ್ ಹ್ಯಾವ್ ಗಿವನ್ ಎನ್ ಸಿ ಆರ್ ಟಿ ನ್ಯೂಮರಸ್ ರೀಡ್ಸ್, ರೈಟ್? ಸೊ ದ ಓನ್ಲಿ ಥಿಂಗ್ ರಿಮೈನಿಂಗ್ ಇಸ್ ಯು ನೀಡ್ ಟು ನೋ ಹೌ ಟು ರೆಪ್ರೆಸೆಂಟ್ ದ ನಾಲೆಜ್ ಯು ಹ್ಯಾವ್ ಇನ್ ಪೇಪರ್ ಇನ್ ದ ಫಾರ್ಮ್ ಆಫ್ ಆನ್ಸರ್ಸ್. ಸೊ ಆನ್ಸರ್ ಹೇಗೆ ಮಾಡಬೇಕು ಅಂತ ಸಾಲ್ಟ್ ಕ್ವೆಶನ್ ಬ್ಯಾಂಕ್ಸ್ ನಿಮಗೆ ಬುಕ್ ಸ್ಟಾಲ್ಸಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡಿದರೆ ಅಥವಾ ಇಲ್ಲ ಅಂತ ಇದ್ದಲ್ಲಿ ಪರ್ಚೇಸ್ ಮಾಡಿದರೆ ಯು ವಿಲ್ ನೋ ಹೌ ಯು ಆರ್ ಸಪೋಸ್ ಟು ಆನ್ಸರ್. ನಿಮ್ಮ ಹತ್ತಿರ ಏನು ಗೊತ್ತಿದೆಯೋ ನಿಮಗೆ ಎನ್ ಸಿ ಆರ್ ಟಿಂದ ಅದನ್ನು ಎಷ್ಟು ರೆಪ್ರೆಸೆಂಟ್ ಮಾಡಬೇಕು, ಎಷ್ಟು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗೋದಕ್ಕೆ ಈ ಥರದ ಸಾಲ್ಟ್ ಕ್ವೆಶನ್ ಬ್ಯಾಂಕ್ಸ್ ಬರುತ್ತೆ. ಬೇಸಿಕಲಿ ದರ್ ಇಸ್ ಅ ಬುಕ್, ಇದರಲ್ಲಿ ನಾನು ಪ್ರಮೋಟ್ ಮಾಡೋದಕ್ಕೆ ನೋಡ್ತಾ ಇಲ್ಲ, ಬಟ್ ದ ಬುಕ್ ಐ ರೆಫರ್ಡ್ was from Jeevit publication. This is for board exam, PU board exam ನಾನು ಹೇಳ್ತಾ ಇರೋದು. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್ ಆಫ್ ಲ್ಯಾಂಗ್ವೇಜಸ್ಗೆ ಜಾಸ್ತಿ ಬೇಕಾಗಲ್ಲ ಟೈಮ್. ಎನಿವೇ ಯುಲ್ ಹ್ಯಾವ್ ಆಪ್ಷನ್ಸ್, ಕಂಪ್ಲೀಟ್ ಪಿ ಸಿ ಎಮ್ ಬಿ ಆ್ಯಂಡ್ ಲ್ಯಾಂಗ್ವೇಜಸ್, ಇಂಗ್ಲೀಷ್ ಆ್ಯಂಡ್ ದೆನ್ ವೆದರ್ ಯು ಹ್ಯಾವ್ ಚೋಸನ್ ಕನ್ನಡ ಆರ್ ಸಾನ್ಸ್ಕ್ರಿಟ್ ಆರ್ ಹಿಂದಿ, ಆಪ್ಷನ್ಸ್ ಇರುತ್ತೆ ನಿಮಗೆ ಬೇಕಾದಷ್ಟು. ಸೊ ಎಷ್ಟು ಬೇಕಾಗುತ್ತೆ ಆನ್ಸರ್ ಮಾಡೋದಕ್ಕೆ ಅಷ್ಟೇ ಚಾಪ್ಟರ್ಸ್ ಕಲ್ತಿದ್ರೆ ಸಾಕು. ಪರ್ಸ್ನಲಿ ಐ ಹ್ಯಾಡ್ ಲೆಫ್ಟ್ ಫ್ಯೂ ಚಾಪ್ಟರ್ಸ್ ಇಟ್ ಸೆಲ್ಫ್. ಗ್ರಾಮ್ಯಾಟಿಕಲ್ ಪಾರ್ಟ್ ಏನು ಬೇಕೋ, ಗ್ರಾಮರ್ ಪಾರ್ಟ್ ಏನು ಬೇಕೋ ಅದೆಲ್ಲ ಬೇಕಾಗುತ್ತೆ, ಬಟ್ ದ ಚಾಪ್ಟರ್ಸ್ ಆರ್ ಲೈಕ್ ಸ್ಟೋರೀಸ್, ರೈಟ್, ಸಮ್ ಆಫ್ ದೆಮ್, ಆ್ಯಂಡ್ ದೆನ್ ಪೋಯಮ್ಸ್ ಇರುತ್ತೆ, ಅದೆಲ್ಲ ಬೇಕಾಗುತ್ತೆ. ಬಟ್ ಏನು ಸ್ಟೋರೀಸ್ ಇದೆಯೋ ಇಫ್ ಯು ರೀಡ್ ಇಟ್ ಒನ್ಸ್ ಆರ್ ಟ್ವೈಸ್ ಯು ವಿಲ್ ಬಿ ಏಬಲ್ ಟು ರೈಟ್ ಇಟ್ ಇನ್ ಯುವರ್ ಓನ್ ಸೆಂಟೆನ್ಸ್. ಸೊ ಅಷ್ಟು ಸಾಕಾಗುತ್ತೆ. ಲ್ಯಾಂಗ್ವೇಜಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ನೆಸೆಸಿಟಿ ಇಲ್ಲ, ಬಟ್ ವಿಲ್ ಬಿ ಏಬಲ್ ಟು ಸ್ಕೋರ್ ವೆಲ್. ವಾಟ್ ಈಸ್ ಗೋಯಿಂಗ್ ಟು ಬಿ ಕೌಂಟೆಡ್ ಇಸ್ ಪಿ ಸಿ ಎಮ್ ಬಿ ಆರ್ ಪಿ ಸಿ ಎಮ್ ಸಿ ಮಾರ್ಕ್ಸ್, ರೈಟ್? ಸೊ ಅದಕ್ಕೆ ಫೋಕಸ್ ಮಾಡಿ. ಎಸ್ಪೆಷಲಿ ಪಿ ಸಿ ಎಮ್ ಕೌಂಟ್ ಆಗುತ್ತೆ, ನಾಟ್ ಕಂಪ್ಯೂಟರ್. ಹಾಗಾಗಿ ಬೋರ್ಡ್ ಯು ವಿಲ್ ಬಿ ಪ್ರಿಪೇರ್ಡ್ ಆ್ಯಂಡ್ completely set. And my opinion and my suggestion is, ನಿಮಗೆ ಫಸ್ಟ್ ಇಯರ್ ಎಕ್ಸಾಮ್ ಆಗುತ್ತೆ ಮಾರ್ಚಲ್ಲಿ, ಗಿವ್ ಯುವರ್ ಮ್ಯಾಕ್ಸಿಮಮ್ ಎಫರ್ಟ್, ಪುಟ್ ಇನ್ ಯುವರ್ ಮ್ಯಾಕ್ಸಿಮಮ್ ಎಫರ್ಟ್ ಆ್ಯಂಡ್ ಗಿವ್ ಯುವರ್ 100% ಇನ್ ದ್ಯಾಟ್ ಎಕ್ಸಾಮ್ ಇಟ್ ಸೆಲ್ಫ್. ನೆಕ್ಸ್ಟ್ ಎಕ್ಸಾಮ್ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲಲ್ಲಿರುತ್ತೆ. ಸೊ ಏಪ್ರಿಲಲ್ಲಿ ಇಟ್ ವಿಲ್ ಬಿ ಅಲಾಂಗ್ ವಿತ್ ದ ಕೆ ಸಿ ಇ ಟಿ ಎಕ್ಸಾಮ್ಸ್ ಅಲ್ವಾ, ಸೊ ಸ್ವಲ್ಪ ಡಿಫಿಕಲ್ಟ್ ಆಗಬಹುದು ಮ್ಯಾನೇಜ್ ಮಾಡೋದಕ್ಕೆ. ಸೊ ಫಸ್ಟ್ ಎಕ್ಸಾಮಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ. ಕಮಿಂಗ್ ಆನ್ ಟು ಕೆ ಸಿ ಇ ಟಿ ಕೂಡ ನಿಮಗೆ ಸ್ಕೋರ್ ಮಾಡಬಹುದು. ಒನ್ ಥಿಂಗ್ ಇಸ್, ಇಫ್ ಯು ಆರ್ ಎಂಜಿನಿಯರಿಂಗ್ ಆಸ್ಪಿರೆಂಟ್, ಪಿ ಸಿ ಎಮ್ ಮಾರ್ಕ್ಸ್ ಕೌಂಟ್ ಆಗುತ್ತೆ. ಪಿ ಸಿ ಎಮ್ ಹೇಗೆ ಕೌಂಟ್ ಆಗುತ್ತೆ ಅಂದರೆ, ಫಸ್ಟ್ ಇಸ್ ಮ್ಯಾಥ್ಸ್. ದಟ್ ಇಸ್ ಮ್ಯಾಥ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇದ್ದರೆ ನಿಮಗೆ ಬೆಟರ್ ಸ್ಕೋರ್ ಬರುತ್ತೆ, ಈವನ್ ಇಫ್ ದ ಟೋಟಲ್ ಇಸ್ ದ ಸೇಮ್. ಆ್ಯಂಡ್ ದೆನ್ ಫಿಸಿಕ್ಸ್ ಆ್ಯಂಡ್ ದೆನ್ ಕೆಮಿಸ್ಟ್ರಿ. ಬಯಾಲಜಿ ನಾನು ಹಾಕಿರೋದು ಯಾಕೆ ಅಂದರೆ ಬಯಾಲಜಿ ಇಟ್ಸ್ ಈಸಿಯೆಸ್ಟ್ ಟು ಸ್ಕೋರ್ ಅಮಂಗ್ ಪಿ ಸಿ ಎಮ್ ಬಿ.
KCET ಅಲ್ಲಿ, ಬಿಕಾಸ್ ಡೈರೆಕ್ಟ್ NCERT ಲೈನ್ಸ್ ಬರುತ್ತೆ ಇಫ್ ಯು ನೋ NCERT ವೆರಿ ವೆಲ್. ಸಪೋಸ್ ಯು ಆರ್ ಆಸ್ಪೈರಿಂಗ್ ಫಾರ್ ಅಗ್ರಿಕಲ್ಚರ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ದೆನ್ ಎಂಜಿನಿಯರಿಂಗಿಗೆ ಅಂತ ಓನ್ಲಿ ಎಂಜಿನಿಯರಿಂಗ್ ಅಂತ ಇದ್ದಲ್ಲಿ ಮ್ಯಾಥ್ಸ್, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಮ್ಯಾಥ್ಸಿಗೆ ಮ್ಯಾಕ್ಸಿಮಮ್ ಇಂಪಾರ್ಟೆನ್ಸ್ ಕೊಡಿ. ದಟ್ ಈಸ್ ಮಾರ್ಕ್ಸ್ ಸೇಮ್ ಆಗಿರುತ್ತೆ ಹೌದು, ಬಟ್ ಮ್ಯಾಥ್ಸಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಬಂದಲ್ಲಿ ನಿಮ್ಮ ರ್ಯಾಂಕಿಂಗ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ದೆನ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಮೋಸ್ಟ್ ಟಫ್ ಬರೋದು. ಆ್ಯಂಡ್ ದೆನ್ ಫಿಸಿಕ್ಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಸೈಮಲ್ಟೇನಿಯಸ್ಲಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ನಿಮಗೆ ಈಸಿ ಆಗೇ ಆಗುತ್ತೆ. ಆದಲ್ಸ್ ವೆದರ್ ಯು ಆರ್ ಪ್ರಿಪೇರಿಂಗ್ ಫಾರ್ JEE ಆರ್ ಸಮಥಿಂಗ್ ಲೈಕ್ ದಟ್. ಇಲ್ಲ ಅಂತ ಇದ್ದಲ್ಲಿ ಕೂಡ ದರ್ ಇಸ್ ನೋ ನೀಡ್ ಟು ವರಿ, ಜಸ್ಟ್ ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಪ್ರೀವಿಯಸ್ ಇಯರ್ ಇದಕ್ಕೆ ಕೂಡ ಕ್ವೆಶನ್ ಬ್ಯಾಂಕ್ ಸಿಗುತ್ತೆ. ಕ್ವೆಶನ್ ಬ್ಯಾಂಕ್ ಏನಿದೆ ಅದನ್ನು ತಂದು ಸಾಲ್ವ್ ಮಾಡಿ. ವೆನ್ ಯು ಆರ್ ಸಾಲ್ವ್ ಇಟ್ ಆ್ಯಂಡ್ ಟ್ರೈ ಟು ಮಾರ್ಕ್ ದ ಆನ್ಸರ್ಸ್ ಇನ್ ದ OMR ಶೀಟ್. ನಾನು ಇದರ ಮೇಲೆ ಸ್ಟ್ರೆಸ್ ಮಾಡ್ತೀನಿ, ಯಾಕೆ ಅಂದರೆ OMR ಶೀಟಲ್ಲಿ ಹೇಗೆ ಸರ್ಕಲ್ ಮಾಡಬೇಕು, 1 2 3 4 ಆಪ್ಷನ್ಸ್ ಇದ್ದಾಗ ಹೌ ಟು ಸರ್ಕಲ್ ಇಟ್ ವಿತ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅಂತ ನಿಮಗೆ ಪ್ರಾಕ್ಟೀಸ್ ಆಗಬೇಕು. ಬಿಕಾಸ್ ಎಕ್ಸಾಮ್ ಹಾಲಲ್ಲೇ ಫಸ್ಟ್ ಟೈಮ್ ಮಾಡ್ತೀನಿ ಅಂದರೆ ಇಫ್ ಯು ಆರ್ ಗೋಯಿಂಗ್ ಟು ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲೇ ಪ್ರಿಪೇರ್ ಮಾಡಿಸ್ತಾರೆ. ಇನ್ ಕೇಸ್ ಯು ಆರ್ ನಾಟ್ ಗೋಯಿಂಗ್ ಟು ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಸ್ಟಿಲ್ ಮನೆಯಲ್ಲೇ ಕೂತ್ಕೊಂಡು ನೀವು ಪ್ರಿಪೇರ್ ಆಗಬಹುದು. ದಟ್ ಈಸ್ OMR ಶೀಟ್ ನಿಮಗೆ ಸ್ಟೇಷ್ನರಿ ಶಾಪ್ಸಲ್ಲಿ ಸಿಗುತ್ತೆ. ಜಸ್ಟ್ ಗೋ ಆ್ಯಂಡ್ ಪರ್ಚೇಸ್ ಅ ಫ್ಯೂ OMR ಶೀಟ್ಸ್ ಆ್ಯಂಡ್ ದೆನ್ ಸ್ಟಾರ್ಟ್ ಪ್ರಿಪೇರಿಂಗ್ ಇನ್ ಯೋರ್ ಹೌಸ್. ಇದು ಹೇಗೆ ಅಂದರೆ ಎಕ್ಸಾಮ್ ಆಗಿರುತ್ತೆ ಅಲ್ವಾ, ಬೋರ್ಡ್ ಎಕ್ಸಾಮ್, ಅದಾದಮೇಲೆ ಕಂಪ್ಲೀಟ್ಲಿ ಸ್ಪೆಂಡ್ ಯೋರ್ ಟೈಮ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಇನ್ ದಿಸ್ ಕೇಸ್ KCET ಬಗ್ಗೆ ನಾನು ಹೇಳ್ತಾ ಇರೋ ಕಾರಣ KCETಗೆ ಕಂಪ್ಲೀಟಾಗಿ ಟೈಮ್ ಸ್ಪೆಂಡ್ ಮಾಡಿ ಲರ್ನ್ ಹೌ ಟು ಸರ್ಕಲ್ ಇನ್ OMR ಶೀಟ್ ಆಸ್ ವೆಲ್. ಬಿಕಾಸ್ ನಿಮಗೆ 70 minutes ಅಂತ ಎಕ್ಸಾಮ್ ಟೈಮ್ ಕೊಟ್ಟರು ಕೂಡ ನಿಮಗೆ ಅಷ್ಟು ಕಂಪ್ಲೀಟಾಗಿ ಸಿಗಲ್ಲ. ಬಿಕಾಸ್ ಯು ನೀಡ್ ಟು ಸಾಲ್ವ್ ದ ಕ್ವೆಶನ್ ಆ್ಯಂಡ್ ದೆನ್ ಸರ್ಕಲ್ ದ ಆನ್ಸರ್ ಇನ್ ದ OMR ಶೀಟ್ ಅಲ್ವಾ. ಆ್ಯಂಡ್ ದೆನ್ ಕರೆಕ್ಟಾಗಿ ಸರ್ಕಲ್ ಮಾಡಬೇಕಾಗತ್ತೆ ನೀವು. ದ್ಯಾಟ್ ಈಸ್ ಒನ್ ಥಿಂಗ್. ಬಟ್ ಒನ್ ಥಿಂಗ್ ಈಸ್ ದರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋ ಕಾರಣ ಈವನ್ ಇಫ್ ಯು ಡೋಂಟ್ ನೋ ಎನಿ ಆನ್ಸರ್, ಜಸ್ಟ್ ಥಿಂಕ್ ವಿಚ್ ಕ್ಯಾನ್ ಬಿ ದ ಬೆಸ್ಟ್ ಆಪ್ಷನ್ ಯಾವುದು ಅಂತ ನಿಮಗೆ ಫೀಲ್ ಆಗುತ್ತೆ ಅಲ್ವಾ, ಅದನ್ನಾದರೂ ಮಾರ್ಕ್ ಮಾಡಿ. ಹೂ ನೋಸ್, ಸಪೋಸ್ ನೀವು ಮಾಡಿರೋ ಆನ್ಸರ್ ಮಾಡಿದ್ದು ಕರೆಕ್ಟ್ ಆಗಿದ್ದಲ್ಲಿ ನಿಮಗೆ ಮಾರ್ಕ್ಸ್ ಬರುತ್ತೆ ಅಲ್ವಾ, ಅದಕ್ಕೆ ಹೇಳಿದ್ದು. ಬೋರ್ಡ್ ಆದಮೇಲೆ KCETಗೆ 1 month ಏನು ಗ್ಯಾಪ್ ಇದೆ, ಸ್ಪೆಂಡ್ ಇಟ್ ಕಂಪ್ಲೀಟ್ಲಿ ಫಾರ್ KCET ಆರ್ ವಾಟ್ ಎವರ್ ಕಾಂಪಿಟೇಟಿವ್ ಎಕ್ಸಾಮ್ ಯು ಆರ್ ಗೋಯಿಂಗ್ ಟು ಅಟೆಂಪ್ಟ್. ಆ್ಯಂಡ್ ದೆನ್ ಎಟ್ ದ ಸೇಮ್ ಟೈಮ್ ರೈಟ್ ನೌ ಕಾಂಪಿಟೇಟಿವ್ಗೆ ನೀವೇನು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅದನ್ನು ಬಿಡಬೇಡಿ ಬೋರ್ಡ್ಗೆ ಅಂತ. ಬೋರ್ಡ್ಗೆ ಫೋಕಸ್ ಮಾಡಿ, ಬಟ್ ಸ್ಪೆಂಡ್ ಅಟ್ಲೀಸ್ಟ್ ಅ ಫ್ಯೂ ಅವರ್ಸ್, ಅಟ್ಲೀಸ್ಟ್ ಸಮ್ 3 to 4 hours. ಇಫ್ ಯು ಆರ್ ಸ್ಟಡಿಂಗ್ ಸಮ್ 10 hours, 10 hoursಲ್ಲಿ 3 or 4 hours ಅಷ್ಟು ನೀವು ಕಾಂಪಿಟೇಟಿವ್ಗೆ ಸ್ಪೆಂಡ್ ಮಾಡಿ. ದಟ್ ಈಸ್ 1 hour ಫಾರ್ ಫಿಸಿಕ್ಸ್, 1 hour ಫಾರ್ ಕೆಮಿಸ್ಟ್ರಿ, 1 hour ಫಾರ್ ಮ್ಯಾಥ್ಸ್, 1 hour ಫಾರ್ ಬಯಾಲಜಿ, ಆ ಥರ ಸ್ಪೆಂಡ್ ಮಾಡಿ. ಆಗ ನಿಮಗೆ ಬೆಟರ್ ಸ್ಕೋರ್ ಬರುತ್ತೆ. ಆ್ಯಂಡ್ ದೆನ್ ಟಚ್ ಬಿಡಲ್ಲ ನೀವು ಕಾಂಪಿಟೇಟಿವ್ದು. ಬಿಕಾಸ್ ಸಾಲ್ವ್ ಹೇಗೆ ಮಾಡಬೇಕು MCQsನ ವಿದಿನ್ ದ ಗಿವನ್ ಟೈಮ್ ಅಂತ ನಿಮಗೆ ಅದು ಪ್ರಾಕ್ಟೀಸಿಂದನೇ ಆಗೋದು. ಫರ್ದರ್ ಎನಿ ಡೌಟ್ ಇದ್ದರೂ ಕೂಡ ಫೀಲ್ ಫ್ರೀ ಟು ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.